ಕಂಪ್ಲೀಟಾಗಿ ಹಬ್ಬದ ವ್ಲಾಗೇ ಪೋಸ್ಟ್ ಮಾಡ್ತಿದ್ದೆ. ಇವತ್ತೊಂದು ಡೈಲಿ ವ್ಲಾಗ್ನ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿವೈನ್ ಕ್ವೀನ್. ನನಗಂತೂ ರೆಡಿ ಆಗೋ ಕಂಪಲ್ಸರಿ ಸಾಂಗ್ ಇರಬೇಕು. ಅದೊಂಥರ ನನಗದೊಂದು ಎನರ್ಜಿ ಇರುತ್ತೆ. ಸಾಂಗು ಡ್ಯಾನ್ಸ್ ಅಂತೂ ನನಗೆ ಆಲ್ಮೋಸ್ಟ್ ಎನರ್ಜಿ ಕೊಡ್ತಿರುತ್ತೆ. ಬಟ್ ನಂಗೆ ರೆಡಿ ಆಗುವಾಗ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹಾಡಿಕೊಂಡು ಸ್ವಲ್ಪ ನನ್ನದೇ ಓನ್ ಟೈಮ್ ತೊಗೊಂಡು ನಾನು ರೆಡಿ ಆಗ್ತಿರ್ತೀನಿ. ಇವತ್ತು ನಮ್ಮ ಮನೇಲಿ ಕುಕ್ ಮಾಡೋ ಆಂಟಿ ಬಂದಿರಲಿಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಸಿಂಧೂರಾಗಿ ಹೋಗಿದ್ವಿ. ಅದೇನೋ ಗೊತ್ತಿಲ್ಲ, ಇಲ್ಲಿ ಬಂದಾಗಿಂದ ನನಗೆ ಇಡಿಯಪ್ಪಮ್ ತಿನ್ನಬೇಕು ಅನ್ನೋ ಹುಚ್ಚಿಟ್ಕೊಂಡ್ಬಿಟ್ಟಿದೆ. ಸೊ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಜೀವಂಗೆ 12 ಗಂಟೆ ಆದಮೇಲೆ ಬೆಳಗಾಗೋದು. ಸೊ ಇದು ಬಂದ ಅಷ್ಟೇ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಇವತ್ತು ನಾನು ಬೇಳೆ ಸಾರು ಮಾಡೋಣ ಅಂದ್ಕೊಂಡು ಆಮೇಲೆ ಮೂಲಂಗಿ ಸಾಂಬಾರು. ಈ ಸಾಂಬಾರು ಮಾಡೋದಕ್ಕೆ ಎಷ್ಟು ಯೂಟ್ಯೂಬ್ ಚಾನಲ್, ಎಷ್ಟು ನಮ್ಮ ಅಕ್ಕಂಗೆ ಫೋನ್ ಹಾಕಿ ತಲೆ ತಿಂದಿದ್ದೀನಿ. ಅದ್ರ ಜೊತೆ ನಾನು ಸ್ವಲ್ಪ ಬಾಳೆಕಾಯಿ ಫ್ರೈ ಕೂಡ ಮಾಡಿದೆ. ಇದು ನಮ್ಮ ಅತ್ತೆನ ಕೇಳಿ ಮಾಡಿದ ರೆಸಿಪಿ. ಅದ್ರ ಜೊತೆ ಕೋಸಂಬರಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಂಬಾರು, ಆ್ಯಂಡ್ ಹಪ್ಪಳ ಮಾಡೋದಕ್ಕೆ ಎಣ್ಣೆ, ಆ್ಯಂಡ್ ಅನ್ನ ಅಂತೂ ಫಸ್ಟ್ ಟೈಮ್ ಮಾಡಿಕ್ಬಿಟ್ಟಿದ್ದೆ. ಅದು ಮಾಡಿದ ಸಾರನ್ನ ನೀನು ತಿಂತಾ ಇದ್ದೀನಿ. ಏಯ್ ಹೋಗೋ ಥರ ಎಲ್ಲ ಏನು ಸಾರು ಮಾಡಿಲ್ಲ ನಾನು. ಚೆನ್ನಾಗಿದೆಯಾ? ಶಬಾಷ್ ಅನ್ಕೊಬೇಕು. ಇದು ಇನ್ನೊಂದು ಪೆಟ್ಟು ಬೆಕ್ಕು ಮನೆ ಹತ್ರ ಬರುತ್ತೆ, ಹಾಲು ಕೇಳುತ್ತೆ. ಅದು ಎಷ್ಟು ಚೆನ್ನಾಗಿ ನನ್ನ ಹತ್ರ ಮಾತಾಡುತ್ತೆ ಗೊತ್ತಾ. ಬಂದು ನನಗೆ ಹಾಲು ಹಾಕು ಅಂದ್ಬಿಟ್ಟೆಲ್ಲ. ಅದ್ಯಾವುದು ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಣ್ಣು ಏನಿದೆ ನೋಡಿ ಏರಿಯಾ. ಮಸಾಲೆ ಪುರಿ ತಿನ್ನೋದಕ್ಕೊಂದು ಮೈಲಿ ದೂರ ಹೋಗಿ ಮಸಾಲೆ ಪುರಿ ತಿನ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಜೋರು ಮಳೆ ಬರ್ತಿದ್ದೆ. ಸೊ ವಿ ಆರ್ ಇನ್ ಐಸ್ ಕ್ರೀಮ್. ಮಳೆಯಲ್ಲಿ ಬಂದು ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಸೂಪರ್. ಪೋಲಾರ್ ಬೇರ್ಗೆ ಹೋಗ್ಬಿಟ್ಟು ಸಿಸ್ಲರ್ ಐಸ್ ಕ್ರೀಮ್ ತಿಂದು ಬಂದ್ವಿ. ಆ ಚಳಿಗೆ ಐಸ್ ಕ್ರೀಮ್ಗಂಟು ಡೆಡ್ಲಿ ಕಾಂಬಿನೇಷನ್. ಮೀಶೋದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ, ಇವತ್ತು ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಅದು ಬಂದುಬಿಟ್ಟು ಮನೆಗೆ ತೋಡನ್ನ ಇದಕ್ಕೆ ಜೀವನ್ಗೆ ನಾನು ಹೇಳ್ತಾ ಇದ್ದೆ ಹೆಲ್ಪ್ ಮಾಡು ಹಾಕೋದಕ್ಕೆ ಅಂದ್ಬಿಟ್ಟು. ಸೊ ಮನೆ ಎಲ್ಲ ಹುಡುಕ್ತಾ ಇದ್ದ. ಈ ಡಿಸೈನ್ ನನಗೆ ಸಖತ್ ಇಷ್ಟ ಆಯಿತು. ಆ ಕಲರ್ ಕಾಂಬಿನೇಷನ್ ಆ್ಯಂಡ್ ಡಿಸೈನ್ ತುಂಬಾ ಪರ್ಸ್ನಲಿ ನನಗೆ ಲೋಟಸ್ ಅಂದರೆ ಸಖತ್ ಇಷ್ಟ. ಐ ಡೋಂಟ್ ನೋ ವೈ, ಲೋಟಸ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದಕ್ಕೋಸ್ಕರ ನಾನು ಟ್ಯಾಟು ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಜೀವನ್ ನೋಡ್ತಾ ಇದ್ದಾನೆ, ಬಿಕಾಸ್ ನಮ್ಮ ಮನೆಯದು ಮೆಸ್ಟೋರ್ ಇದೆ. ಆ ಮೆಸ್ಟೋರಿಗೆ ಅದು ತಾಕ್ತಾನೆ ಇರುತ್ತೆ. ಸೊ ಅದನ್ನು ನೋಡಿ ನೀಟಾಗಿ ಜೀವನ್ ಹಾಕಿದ್ದಾನೆ. ಸಖತ್ತಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಇಟ್ಸ್ ವಾಷಬಲ್ ಆಲ್ಸೋ. ಖಂಡಿತ ನೀವು ಆರ್ಡ್ರ್ ಮಾಡ್ಕೊಬೋದು. ಇಟ್ ಲುಕ್ಸ್ ಸೋ ನೈಸ್. ಆ್ಯಂಡ್ ಈವ್ನಿಂಗ್ ಟೈಮ್ಗೆ ಜೀವಾಗೆ ಬಟ್ರ್ ಬನ್ ಮಾಡಿಕೊಟ್ಟೆ. ಸೊ ಈವ್ನಿಂಗ್ ಟೈಮಲ್ಲಿ ವಿಲ್ ಹ್ಯಾವ್ ಸಮ್ ಸ್ನ್ಯಾಕ್ಸ್ ಥರ. ಆ್ಯಂಡ್ ಜೀವನ್ಗೂ ಕೂಡ ಬೆಲ್ಲ ಹಾಕಿ ಕಾಫಿ ಟೀ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನೌ ಐ ಆಮ್ ಡೂಯಿಂಗ್ ಮೈ ಸ್ಕಿನ್ ಕೇರ್. ಮುಂಚೆಗೂ ಇವಾಗಲೂ ಸ್ವಲ್ಪ ಸ್ಕಿನ್ ಬೆಟರ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಬಂದು ನನಗೆ ವಾಟರು, ಮೇ ಬಿ ವೆದರ್ ಆ್ಯಂಡ್ ವಾಟರ್ಗೆ ಸಿಕ್ಕಾಪಟ್ಟೆ ನನ್ನ ಸ್ಕಿನ್ ಚೇಂಜಸ್ ಆಗಿಬಿಟ್ಟಿದೆ. ಸೊ ಇವತ್ತಿನ ನಮ್ಮ ಡೈಲಿ ವ್ಲಾಗ್ ಕ್ಯೂಟ್ ಆ್ಯಂಡ್ ಶಾರ್ಟಾಗಿ ಇದೆ. ಇಟ್ ವಾಸ್ ವೆರಿ ನೈಸ್. ಐ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಸೊ ಪ್ಲೀಸ್ ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ನನಗೊಬ್ಬರು ರಿಕ್ವೆಸ್ಟ್ ಕೂಡ ಮಾಡಿದರು ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಖಂಡಿತ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಪೋಸ್ಟ್ ಎವ್ರಿ ಡೇ. ಬೈ ಸಿ ಇನ್ ದ ನೆಕ್ಸ್ಟ್.